ಈ ಸುದ್ದಿ ಹೇಳ್ತಾ ಇದೀವಿ, ಅದರ ಮಧ್ಯದಲ್ಲಿ ಇನ್ನೊಂದು ಸುದ್ದಿ ಬರ್ತಾ ಇದೆ. ಅದು ಹಾಸನದಿಂದಾನೆ. ಈಗ 16 ಸಾವಾಗಿತ್ತು, ಈಗ ಮತ್ತೊಂದು ಅದಕ್ಕೆ ಸೇರ್ಪಡೆ ಆಗ್ತಾ ಇದೆ. 17ನೇದ್ದು ಈಗ ಹಾಸನದಲ್ಲಿ ಹೃದಯಾಘಾತಕ್ಕೆ ಇನ್ನೊಂದು ಬಲಿಯಾಗಿರುವಂತ ವರದಿ ಆಗ್ತಾ ಇದೆ. 41 ವರ್ಷದ ಗಿರೀಶ್ ಅಂತೆ ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು. ರಜೆ ಮೇಲೆ ಊರಿಗೆ ಬಂದಿದ್ದ ಬಿಎಂಟಿಸಿ ಕಂಡಕ್ಟರ್ ಗಿರೀಶ್ ಜೋಳದ ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ರು. ಗಿರೀಶ್ ಮನೆಯಲ್ಲಿ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆನೇ ಸಾವನ್ನಪ್ಪಿದ್ದಾರೆ. ಇವತ್ತು ಒಂದೇ ದಿನ ಹೃದಯಾಘಾತಕ್ಕೆ ಹಾಸನದಲ್ಲಿ ಇಬ್ಬರು ಬಲಿಯಾಗಿರುವಂತ ವರದಿ ಬರ್ತಾ ಇದೆ. ಕಳೆದ 38 ದಿನಗಳಲ್ಲಿ ಹಾಸನದಲ್ಲಿ 18ನೆಯ ಸಾವು ಅಂತಿದ್ದಾರೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಇನ್ನೊಂದು ಬಲಿಯಾಗಿ ಒಟ್ಟು 38 ದಿನಗಳಲ್ಲಿ 18 ಸಾವಾಗಿದೆ. 41 ವರ್ಷದ ಗಿರೀಶ್ ಇವತ್ತು ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಇವತ್ತೇ ಇಬ್ಬರು ಸಾವನ್ನಪ್ಪಿರೋದು. ಈ ಎಲ್ಲ ಪ್ರಕರಣಗಳ ಬೆಳಕಿಗೆ ಬರ್ತಾ ಇದ್ದಂತೆಯೇ ಹಲವು ಕಡೆಗಳಲ್ಲಿ ಈಗ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತ ಯಾವುದೇ ಕೇಸ್ಗಳು ಬಂದರೂ ಕೂಡ ಅವೆಲ್ಲವೂ ಕೂಡ ಸುದ್ದಿಯಲ್ಲಿ ಬರ್ತಾ ಇದೆ. ನನ್ನ ಸಹೋದ್ಯೋಗಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಮೊನ್ನೆಯಷ್ಟೇ ವೈದ್ಯರ ತಂಡ ಎಲ್ಲ ಪರಿಶೀಲನೆಯನ್ನ ಮಾಡಿತ್ತು, ಒಂದು ತನಿಖೆಯನ್ನ ಮಾಡಿ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿತ್ತು. ಅದರಲ್ಲಿ ಏನು ಕಾರಣವನ್ನು ಹೇಳಿದ್ರು, ಮತ್ತೆ ಇವರ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ಹೃದಯಾಘಾತ ಆಗಿದೆ, ಏನ್ ಬರ್ತಾ ಇದೆ ಮಾಹಿತಿ? ಅರುಣ್, ನಿಜಕ್ಕೂ ಹಾಸನ ಜಿಲ್ಲೆ ಜನರನ್ನು ಒಂದು ರೀತಿ ಆತಂಕಕ್ಕೆ ದೂಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ 38 ದಿನಗಳ ಅವಧಿಯಲ್ಲಿ ಒಟ್ಟು 18 ಜನರು ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ ಅಷ್ಟೇ ಆಟೋ ಚಾಲಕ ಗೋವಿಂದ್ ಅವರು ಸಾವನ್ನಪ್ಪಿದ್ರು. ಅದಾದ ಬಳಿಕ ಈಗ ಯಾರನೆ ಗ್ರಾಮದ ಇವರು ಗಿರೀಶ್ ಎಂಬುವರು ಮೃತಪಟ್ಟಿದ್ದಾರೆ. ಇವರು ಬೆಂಗಳೂರಿನ ಬಿಎಂಟಿಸಿಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ರಜೆ ಹಿನ್ನೆಲೆಯಲ್ಲಿ ಇಂದು ಗ್ರಾಮಕ್ಕೆ ಬಂದಿದ್ರು. ಗ್ರಾಮದಲ್ಲಿ ಅವರು ಜಮೀನಲ್ಲಿ ಜೋಳಕ್ಕೆ ಗೊಬ್ಬರವನ್ನು ಹಾಕಿ ಮಧ್ಯಾಹ್ನ ಅಷ್ಟೇ ಮನೆಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಕುಸ್ತು ಬಿದ್ದಿದ್ದಾರೆ. ಕುಸ್ತು ಬಿದ್ದ ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗುತ್ತೆ. ಅಷ್ಟರಲ್ಲಿ ಮಾರ್ಗ ಮಧ್ಯೆ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. ಅರುಣ್, ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಯಾಕೆ ಹಿಂಗ ಆಗ್ತಾ ಇದೆ ಯುವಕರಲ್ಲಿ, ಯುವತಿಯರಲ್ಲೂ? ಏನು ಕಾರಣ? ಅವರ ಜೀವನ ಪದ್ಧತಿ ಹೇಗಿತ್ತು, ಅವರ ಜೀವನ ಶೈಲಿ ಹೇಗಿದೆ, ಇವೆಲ್ಲವನ್ನು ಕೂಡ ಹಿಸ್ಟ್ರಿ ನೋಡಬೇಕು. ಜೊತೆಗೆ ಅವರ ತಂದೆ ತಾಯಿಗೆ, ಅಜ್ಜ ಮುತ್ತಜ್ಜ ಇವ್ರು ಯಾರಿಗಾದರೂ ಕೂಡ ಈ ಥರ ಕೇಸ್ಗಳಿದ್ದುವಾ, ಅಥವಾ ಇನ್ನೇನಾದರೂ ವ್ಯಾಕ್ಸಿನ್ ವಿಚಾರದಲ್ಲಿ ಏನಾದರೂ ಇದೆಯಾ, ಇವೆಲ್ಲವೂ ಕೂಡ ಚೆಕ್ ಮಾಡಬೇಕಾಗಿದೆ.